ಅಂದ್ರೆ ಹೇಳ್ತಾ ಇದ್ರು ಮಂಜು ಸರ್, ಒಂದು ಚಿತ್ರೋದ್ಯಮದಲ್ಲಿ ಮಾಡುವಂತ ಕೆಲಸಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಆಯಾಮಗಳಿಗೆ ಕೆಲಸ ಮಾಡಿರೋದಕ್ಕೆ ಹುಟ್ಟುಹಬ್ಬದ ಸಂಭ್ರಮ. ಎಲ್ಲ ನನ್ನ ಪ್ರೀತಿಯ ಮಾಧ್ಯಮದ ಸ್ನೇಹಿತರೆ, ಹಿರಿಯರೇ, ಎಲ್ಲ ಸ್ನೇಹಿತರೆ, ವೇದಿಕೆ ಪ್ರೀತಿಯ ನೇತಾ ಸರ್, ಕನ್ನಡ ಇಂಡಸ್ಟ್ರಿಯ ದಿಗ್ಗಜರು ಅವರು ಬರೆದಿದ್ದು ಭಾಳ ನನಗೆ ಖುಷಿ. ರಾಜೇಶ್ ಸರ್, ಅವರ ಮಾಧವ್ ಕಿರಣ್ ನನ್ನ ಸ್ನೇಹಿತರು, ಜಿಮ್ ರವಿಯವರು ಎಲ್ಲರಿಗೂ ಗೊತ್ತು, ಚಿರಂಜೀವಿ ಅವರ ಫ್ಯಾಮಿಲಿಯಿಂದ ಹಿಡಿದು ಕರ್ನಾಟಕ ಫ್ಯಾಮಿಲಿವರೆಗೂ ಅವರು ಎಲ್ಲರಿಗೂ ಬೇಕಾಗಿರೋದು. ವಿಶೇಷವಾಗಿ ನನ್ನ ಅಣ್ಣ AS ಆಫೀಸರ್, ಅವ್ರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಶಿಕ್ಷಣಾಧಿಕಾರಿಗಳಾಗಿದ್ದಾರೆ ಡಿಸ್ಟಿಕ್ಕಲ್ಲಿ. ಸೊ ಅಣ್ಣ ನನಗೆ ಯಾವಾಗಲೂ ಬೆನ್ನೆಲುಬು, ಇನ್ಸ್ಪಿರೇಷನ್ನು, ಮೋಟಿವೇಶನ್ನು, ನನ್ನೆಲ್ಲ ನನ್ನ ಪ್ರತಿಯೊಂದಕ್ಕೂ ಅವರು ಭಾಳ ಬುದ್ಧಿಜೀವಿಗಳು. AS ಆಫೀಸರ್ ಅವರು ಕೂಡ ಡಾಕ್ಟರೇಟ್, ನಿಜವಾಗ್ಲೂ PhD ಮಾಡಿ ಡಾಕ್ಟರೇಟ್, ಅವರು ನಮಗೆ ಗೌರವ ಡಾಕ್ಟರೇಟು. ಅವರು ರಿಯಲ್ ಆಗಿ ಓದಿ ತಗೊಂಡಿರ್ತಕ್ಕಂಥ ಡಾಕ್ಟರ್. ಈ ಒಂದು ಡಾಕ್ಟರೇಟ್ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ನಿಜವಾಗ್ಲೂ ನಾನು ಅಂದ್ಕೊಂಡಿರ್ಲಿಲ್ಲ. ನಮ್ಮ ತಂದೆಯವರು ಮೇ ಬಿ ನಮ್ಮ ತಂದೆಯವರ ಆಸೆಗೆ ಭಗವಂತ ಕೊಟ್ಟಿರೋದು ಅಂತ ಅಂದ್ಕೊಳ್ತೀನಿ. ನನ್ನನ್ನು ಡಾಕ್ಟರ್ ಆಗ್ತೀನಿ ಅಂತ ಓದಿಸ್ತಾ ಇದ್ರು. ದೇವರಾಣೆಗೂ ನಾನು ಡಾಕ್ಟರ್ ಆಗಿಲ್ಲ, ನಮ್ಮ ತಮ್ಮ ಡಾಕ್ಟರ್ ಆದರು. ಆವಾಗ ಅವ್ರು ಸಮಾಧಾನ ಪಟ್ಕೊಳ್ತಿದ್ರು, ನನ್ನ ತಮ್ಮ, ನನ್ನ ಚಿಕ್ಕ ಮಗ ಡಾಕ್ಟರ್ ಆದದ್ದು. ನಮಗೂ ಒಂದು ಹೆಮ್ಮೆ ಇತ್ತು ನಮ್ಮ ಮನೆಯಲ್ಲಿ, ನಮ್ಮ ಅಪ್ಪನ ಆಸೆ ನಮ್ಮ ತಮ್ಮ ಈಡೇರಿಸಿದ್ರು ಅಂತ. ಇನ್ನೊಬ್ಬ ನನ್ನ ತಮ್ಮ ಶೇಖರ್, ಅವನು MTech ಎಲ್ಲ ಒಳ್ಳೆ ಎಜುಕೇಷನ್ ಇರೋದಿಲ್ಲ. ನಾನು BCom ಅಷ್ಟೇ ಓದಿರೋದು. ಬಟ್ ಆದರೆ ನನ್ನ ಸಿನಿಮಾ ಕ್ಷೇತ್ರದಲ್ಲಿ ನನಗೆ ತುಂಬ ಒಲವಿತ್ತು. ನನಗೆ ಏನು ಇಷ್ಟನೋ ಅದು ನಮ್ಮ ಅಪ್ಪನ ವಿರುದ್ಧವಾಗಿ ನಿಂತು ನನ್ನದೇ ಇಷ್ಟವಾಗಿರೋ ಕ್ಷೇತ್ರಕ್ಕೆ ಬಂದು ನಾನು ಕೆಲಸ ಮಾಡ್ತಾ ಇದ್ದೆ ಅಷ್ಟೇ. ಬಟ್ ನನ್ನ ತಂದೆಯ ಸ್ಟ್ರಾಂಗ್ ಬುನಾದಿ, ಅವ್ರು ಅಂದ್ಕೊಂಡ್ರೆ ನನ್ನ ಸಂಕಲ್ಪ, ಆ ನೇಚರು ನನಗೆ ಎಲ್ಲ ಇದರಿಂದ ಒಂದು ನನಗೆ ಇಷ್ಟ ಆಗಿರ್ತಕ್ಕಂಥ ಎಲ್ಲ ಪ್ರೊಫೆಸರ್ಸ್ ಒಂದು ಟೀಮ್ ಇದೆ. ಅವರು ನನ್ನೆಲ್ಲ ಈ ಥರ ನಾನು ಗಿಡ ನೆಡೋ ಕಾರ್ಯಕ್ರಮಗಳು ಮಾಡಿದ್ದೀನಿ. ಲಕ್ಷಾಂತರ ಗಿಡಗಳು ನೆಡಬೇಕು ಅಂತ ನನ್ನ 10 ವರ್ಷದಿಂದ ಒಂದು ಕಾನ್ಸೆಪ್ಟ್ ಮಾಡಿ ನನ್ನದೇ ದುಡ್ಡಲ್ಲಿ ಎಷ್ಟೋ ಗಿಡಗಳು ನೆಡೋದು ಇವತ್ತಿಗೂ ಮಾಡ್ತಾ ಇದ್ದೀನಿ. ನೀರಾವರಿ ಹೋರಾಟಕ್ಕೆ ಪ್ರೇಮ್ ಇರ್ಬೋದು, ಎಲ್ಲ 10 ವರ್ಷಗಳಿಂದನೇ ತುಂಬ ದೊಡ್ಡ ದೊಡ್ಡ ಹೋರಾಟಗಳಿದ್ದೀನಿ. ಇವೆಲ್ಲವೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರೋ ವಿಚಾರ, ನಾನು ಹೇಳ್ಕೊಂಡು ಇಲ್ಲ, ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನೂರಿಗೆ ನಾನು ಮಾಡಿರೋ ಕೆಲಸಗಳಿವೆಲ್ಲ. ಸೊ ಎಲ್ಲವನ್ನು ಕ್ರೋಢೀಕರಿಸಿ ಒಂದು ಪ್ರೊಫೆಸರ್ಸ್ ಟೀಮು ಎಲ್ಲ ಬಂದು ನನ್ನ ಹತ್ರ ಮಾತಾಡಿದಾಗ, ಸರ್ ಸುಮ್ಮನೆ ಇರಿ ಸರ್ ಅಂತ ನಾನು ನಿಜವಾಗ್ಲೂ ಒಪ್ಪಲಿಲ್ಲ. ಇಲ್ಲ, ಈ ಬರ್ಡೇಗೆ ನಿಮಗೆ ಕೊಡಬೇಕು ನಾವು, ಇಲ್ಲ ಅದಕ್ಕೆ ನೀವು ಅರ್ಹರಿದ್ದೀರಿ. ತಾಜ್ ಮಹಲಿಂದ ಕಬ್ಜಾವರೆಗೂ ಸೋಲೋ ಆಗಿ ನಿಂತು 4,000 ಸ್ಕ್ರೀನಲ್ಲಿ 30-45 ದೇಶಗಳಲ್ಲಿ ಒಂದು ಕಬ್ಜಾನ ಬಿಡುಗಡೆ ಮಾಡಿದ್ದು, ಇದೆಲ್ಲ ನಾಟ್ ಈಸಿ. ಸಿನಿಮಾ ಕ್ಷೇತ್ರ ಅಲ್ಲದೆ ನೀವು ಚಿಕ್ಕಬಳ್ಳಾಪುರದಲ್ಲಿ, ಶಿಡ್ಲಘಟ್ಟದಲ್ಲಿ ನಿಮ್ಮ ಕೊಡುಗೆ ತುಂಬ ಇದೆ. ನಿಮ್ಮ ಊರಿಗಿರ್ಬೋದು, ಇವೆಲ್ಲವೂ ಸಮಾಜ ಪರ ಕಾಳಜಿ ಕೆಲಸಗಳು ಕೂಡ ನನಗೇ ಗೊತ್ತಿಲ್ಲ ಸರ್. 10 ವರ್ಷದಲ್ಲ ಒಂದು ಲಿಸ್ಟ್ ಮಾಡ್ಕೊಂಬಂದು ಹೇಳಿದಾಗ ಇಲ್ಲ ಒಂದು ಕಡೆ ಹೌದಾ ಇದು ನನಗೆ ಮೋಟಿವೇಶನ್ ಅಂತ ಅನ್ನಿಸ್ತು. ಎಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ತಂದೆಗೆ ಹೇಳಿದೆ, ಅಪ್ಪ ನಾನು ಡಾಕ್ಟರ್ ಓದಿಲ್ಲ ಅಂದ್ರೆ ಈಗ ಡಾಕ್ಟ್ರೇಟ್ ಬರ್ತಾಯಿದೆ, ತಗೊಳ್ಳೇನಪ್ಪ ಅಂತ ನಮ್ಮ ತಂದೆಗೆ ಫೋನ್ ಮಾಡಿದೆ. ಅವ್ರು ನಗ್ತಿದ್ರು, ಖುಷಿಪಟ್ಟರು. ಸೊ ಈ ಒಂದು ಡಾಕ್ಟ್ರೇಟ್ ಅಂತ ಏನೋ ಬಂದಿದ್ರೆ ಇದು ನನ್ನ ತಂದೆದಿದ್ದು, ನಂದಲ್ಲ. ಅವ್ರು ಆಸೆ ಪಟ್ಟಿದ್ದು ಮತ್ತು ನೀವುಗಳು ಕೊಟ್ಟಿದ್ದೀರಿ. ಸೊ ನನಗೆಲ್ಲೋ ಒಂದು ಕಡೆ ಈಗ ಜಸ್ಟ್ ಪ್ರೆಸ್ ಮೀಟಲ್ಲಿ ಇರಬೇಕಾದ್ರೆ ನನಗೆ ನನ್ನ ತುಂಬ ಇಷ್ಟ ಆಗಿರೋರು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು. ಶಿವಣ್ಣ ಫೋನ್ ಮಾಡಿದ್ರು, ಡಾಕ್ಟರ್ ಚಂದ್ರು ಹುಟ್ಟುಹಬ್ಬದ ಶುಭಾಶಯಗಳು ಅಂದರು. ಅಣ್ಣ ನಾನು ನಿಮ್ಮ ತಮ್ಮ ಚಂದ್ರು ಅಣ್ಣ ಅಂದೆ. ಅಕ್ಕ ನನಗೆ ತುಂಬ ಇಷ್ಟ ಶಿವಣ್ಣ ಗೀತಕ್ಕವ್ರು. ಯಾವಾಗಲೂ ಒಂದು ಅಡುಗೆ ಮಾಡಿದ್ರು ಕೂಡ ಇಲ್ಲಿಂದ ಮನೆಗೆ ಹತ್ರ, ಚಂದ್ರು ಎಲ್ಲಿದೆಯಾ ಮನೆ ಹತ್ರ ಬಾ ಅಂತ ಕರಿ ಅಂತ ನಾನು ತುಂಬ ಇಷ್ಟಪಡ್ತಕ್ಕಂಥ, ನಾನು ತುಂಬ ಇಷ್ಟಪಡ್ತಕ್ಕಂಥ ಶಿವಣ್ಣ ಗೀತಕ್ಕ ಫೋನ್ ಮಾಡಿದ್ರು, ಡಾಕ್ಟರ್ ಚಂದ್ರು ಅವರೇ ಹುಟ್ಟುಹಬ್ಬದ ಶುಭಾಶಯಗಳು ನಂಗೆ ಅಕ್ಕ, ನನ್ನ ತಮ್ಮ ಅಷ್ಟೇ ಅಕ್ಕ ಅಂತಂದೆ. ಸೊ ಅದು ನನಗೆ ದೊಡ್ಡ ಗಿಫ್ಟು. ನನ್ನ ತಂದೆ, ಶಿವಣ್ಣ, ಗೀತಕ್ಕ, ನನ್ನ ಹೆಂಡತಿ, ಮೇಯ್ನು ನನ್ನ ಹೆಂಡತಿ, ನನ್ನ ತಮ್ಮಂದರು, ನನ್ನ ಕುಟುಂಬ, ನನ್ನ ಮಕ್ಕಳು, ಮತ್ತು ನನ್ನ ಸ್ನೇಹಿತರುಗಳು, ನಮ್ಮ ಮೂರ್ತಿಯವರು ಇರ್ಬೋದು, ನನಗೆಲ್ಲ ಈ ಥರ ರವಿ ಅವರು ಇರ್ಬೋದು, ನನ್ನ ಫ್ರೆಂಡು ನವರಸನವರು, ಎಲ್ಲದಕ್ಕಿಂತ ಹೆಚ್ಚಿಗೆ ವೆಂಕಿ ಸರ್ಗೆ ಇವತ್ತು ಹೇಳಿದ್ರು, ಸರ್ ನೀವು ಫೋನ್ ಮಾಡಿದ್ರೆ ನನಗೆ ತಿರುಪತಿಗೆ ಹೋಗಿ ಬಂದೆ ನಾನು ಓದುವಾರ್ದು. ಸರ್ ಗೊತ್ತಿಲ್ಲ ಸರ್, ತಿರುಪತಿ ವೆಂಕಟರಮಣ ಸ್ವಾಮಿ ಅಂದರೆ ನಮ್ಗೆ ವೆಂಕಿ ಸರ್ ನೆನಪಾಗ್ತಾರೆ. ಏನಕ್ಕೆ ಅಂತದಿಲ್ಲ, ಸತ್ಯ ವೆಂಕಿ ಸರ್. ಅಂದರೆ ನಾವು ಅವ್ರನ್ನ ಪ್ರೀತಿಸೋ ರೀತಿ, ಅವ್ರ ಮಾತು, ಒಂದು ಯಾವತ್ತೂ ನೆಗೆಟಿವ್ ಮಾತು ಮಾತಾಡಲ್ಲ. ಚಂದ್ರು ಅವರೇ ನಿಮ್ಗೆ ಒಳ್ಳೇದಾಗಬೇಕು ಅಂತ, ಚಂದ್ರು ಅವರೇ ನಿಮ್ಗೆ ಒಳ್ಳೇದಾಗಬೇಕು ಅಂತ. ನೀವು ಯಾರು ಹೇಳ್ತಾರೆ ಸರ್, ಇವತ್ತೆಲ್ಲ ಜೊತೆಯಲ್ಲಿರೋರೇ ಊಟ ಇಟ್ಬಿಟ್ಟು ನಿಮ್ಗೆಲ್ಲ ಸ್ಕೆಚ್ ಹಾಕುವಂಥ ದಿನಗಳಿಗೆ ಭಯ ಆಗುತ್ತೆ. ಅಂಥದ್ರಲ್ಲಿ ನಿರ್ಲಿಪ್ತವಾಗಿ ನಿಮ್ಗೆ ಒಳ್ಳೇದಾಗಬೇಕು ಅಂತಾರೆ. ಮತ್ತು ನನ್ಗೆ ಯಾವಾಗಲೂ ನಮ್ಮ ಉದಯ್ ಮೆಹ್ತಾ ಸರ್ ಭಾಳ ಮೋಟಿವೇಶನ್ ಸರ್. ಅವ್ರದ್ದು ಮಾರ್ಟಿನ್ ಅಂತ 100 ಕೋಟಿ ಹಾಕಿ ಸಿನಿಮಾ ಮಾಡ್ತಾರೆ. ನಾನು ಅವ್ರ ಹಿಂದೆ ಕೋಟ್ಯಾಂತರ ರೂಪಾಯಿ ಸಿನಿಮಾ ಮಾಡಿದಾಗ ಇಬ್ಬರು ಜೊತೆಯಲ್ಲಿ ಮುಂಬೈ, ಚೆನ್ನೈ ಅಂತ ಟ್ರಾವೆಲ್ ಮಾಡ್ತಾ ಇದ್ವಿ. ದೇವರು ಎಲ್ಲ ಅನ್ಕೊಂಡಂಗೆ ನನ್ನನ್ನು ಒಂದು ಇದಕ್ಕೆ ಬಂದ್ಬಿಟ್ಟು, ಯಾರೇನು ಅನ್ಕೊಂಡ್ರು ಕೂಡ ನಾನು ಪಾಸ್ ಆಗ್ಬಿಟ್ಟೆ ಆ ಕಡೆಗೆ.
ನಮ್ಮ ಮೆಹ್ತಾ ಸರ್ ಚೆನ್ನಾಗಿ ಮಾಡಿದ್ರು, ಅವ್ರು ಏನು ಕಡಿಮೆ ಮಾಡಿದ್ರು, ಅಯ್ಯೋ ಅವ್ರು ಎಕ್ಸ್ಟ್ರಾಡಿನರಿ ಮಾಡಿದ್ರು ಬಿಡಿ, ಗ್ಲೋಬಲ್ ಮೀಡಿಯಾ ಎಲ್ಲ ಕರೆಸಿ ಎಲ್ಲ ಮಾಡಿದ್ರು. ಸೊ ನಾನು ಏನಕ್ಕೆ ಉದಯ್ ಮೆಹ್ತಾ ಸರ್ ಇದು ಮಾಡ್ತೀನಿ ಅಂತಂದರೆ, ಒಂದು ಮಾರ್ಟಿನ್ ಅಂತ ಸಿನಿಮಾ ತೆಗೆದು ಎಲ್ಲರೂ ಮೆಹ್ತಾ ಸರ್ ಲಾಸ್ ಆದ್ರು ಅನ್ನೋ ಟೈಮಲ್ಲಿ ನಂಗೆ ಮತ್ತೂ ಮೋಟಿವೇಶನ್ ಆಗೋಗ್ಬಿಟ್ರು ಅವರು. ಮತ್ತು ಅವ್ರ ಆಫೀಸು ಸದಾಶಿವ ನಗರ. ಸರ್ ನೀವು ನಿನ್ನೆ 1 ಅವರ್ ಮಾತಾಡಿದವ್ರ ಜೊತೆ, ಸರ್ ಎಲ್ಲ ಕ್ಷಣದಲ್ಲೂ ನೀವು ಮೋಟಿವೇಶನ್ ನಮಗೆ ಇನ್ಸ್ಪೈರ್ ಆಗಿ ನಿಲ್ತೀರಾ ಅಂದೆ. ಇವತ್ತು ಆಫೀಸು 106 ಎಕರೆ ಲೇಔಟ್ ಮಾಡ್ತಿದ್ದಾರೆ ನೋಡಿ. ಒಬ್ಬ ನಿರ್ಮಾಪಕ ಎಲ್ಲೋ ಒಂದು ಕಡೆ ಸೋಲ್ತೀನಿ ಅಂದ್ರೆ ಇನ್ನೊಂದು ಕಡೆ ಹಬ್ಬಂತ ಎದ್ದೇಳೋದಿದೆಯಲ್ಲ, ಅದು ಒಬ್ಬ ಮನುಷ್ಯನ ತಾಕತ್ತು, ಒಂದು ಒಳ್ಳೆತನ ಇದ್ರೆ ಮಾತ್ರ ಆಗೋದು. ಸೊ ಅವ್ರನ್ನ ಇನ್ಸ್ಪೈರ್ ಆಗಿ ನಾನು ಕೂಡ ಒಂದು ಲೇಔಟ್ ಮಾಡ್ತಾ ಇದ್ದೀನಿ. ಸಿನಿಮಾ ರಂಗ ಇಟ್ಟುಕೊಂಡೇ ನಾವು ಬೇರೆ ಬೇರೆ ಕ್ಷೇತ್ರಗಳು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಚಂದ್ರು ಅಂತಂದ್ರೆ ತುಂಬ ಜನ ಅನ್ಕೊಂಡಿದ್ದಾರೆ ಒಂದು ಸಿನಿಮಾ, ಓಕೆ ನಾನು ಗೆಲ್ಸಿದ್ದೀನಿ, ತಾಜ್ ಮಹಲ್, ಕಬ್ಜಾ ಎಲ್ಲ ಮಾಡಿದ್ದೀನಿ. ಇದು ನನ್ನ ತುಂಬಾ ಖುಷಿ, ನಿಮ್ಗೇನೋ ರಂಜಿಸ್ಬೇಕು ಅಂತ. ಇದು ಹೊರತುಪಡಿಸಿ ನಾನು ರೈತನ ಮಗ, ಇದರಿಂದ ನಂದು ಕೃಷಿ ಇದೆ, ಕೃಷಿ ಹೊಂಡಗಳಿದೆ, ನಂದು ಮೀನುಗಾರಿಕೆ ಇದೆ, ನನ್ನ ತೋಟ ಇದೆ, ದಾಳಿಂಬೆ ಹಾಕ್ತಿದ್ದೀನಿ, ದ್ರಾಕ್ಷಿ ಇದೆ, ರೇಷ್ಮೆ ಇದೆ, ಇದೆಲ್ಲವನ್ನು ನಾನೇ ಮಾಡ್ತೀನಿ. ನನ್ನ 4 ಗಂಟೆಗೆ ಅವ್ರು ಎಲ್ಲಿದ್ದೀರಿ ಅಂತ ತೋಟದಲ್ಲಿ ಇದ್ದೀನಿ ಅಂದೆ. ನನ್ನ ಟ್ರ್ಯಾಕ್ಟರ್ ಎಲ್ಲ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದೆ. ಸೊ 10 ಗಂಟೆವರೆಗೂ ಬೆಳಗ್ಗೆ 7 ಗಂಟೆಗೆ ಎದ್ದು ಸಿನಿಮಾ ಕೆಲಸ ಕೃಷಿ ಮಾಡ್ತೀನಿ. ಇದು ಬೆಳಗ್ಗೆ 7ರಿಂದ 2-3 ಗಂಟೆವರೆಗೂ ಸಿನಿಮಾ ಕೃಷಿ ಮಾಡ್ತೀನಿ. 3 ನಂತರ ರಾತ್ರಿ 9 ಆಗಲಿ ತೋಟಕ್ಕೆ ಹೋಗಿ ನನ್ನ ತಂದೆ ಬಳುವಳಿ ಕೊಟ್ಟಿರ್ತಕ್ಕಂಥ ಆ ಕೃಷಿನೂ ಮಾಡ್ತೀನಿ. ಇದ್ರ ಮಧ್ಯದಲ್ಲಿ ಈ ಥರ ನಮ್ಮ ಹಿರಿಯರುಗಳು ಇನ್ಸ್ಪೈರ್ ಮಾಡ್ತಾರೆ. ಆ ಥರ ಬೇರೆ ಬೇರೆ ಏನೇನಾಗುತ್ತೆ. ಈಗ ನಮ್ಮ ಮಂಜಣ್ಣ ಸರ್ ಇದ್ದಾರೆ, ಇದೊಂದೇ ಮಾಡಬೇಡ, ಅದು ಮಾಡು, ಇದು ಮಾಡು ಅಂತಾರೆ. ಎಲ್ಲ ಕೆಲಸಗಳು ತೋರಿಸ್ಕೊಂಡು ಎಲ್ಲ ಕೆಲಸಗಳು ಮಾಡೋದಕ್ಕೆ ಇನ್ಸ್ಪೈರ್ ನೀವು. ನಾನು ಏನೇ ಮಾಡಿದ್ರು ಕೂಡ ಇವತ್ತು ಚಂದ್ರು ಚಂದ್ರು ಅನ್ನೋ ಬ್ರ್ಯಾಂಡ್ ಮಾಡಿದವರು ನಾನು ಯಾವಾಗಲೂ ನೆನೆಸ್ಕೋತೀನಿ. ಯಾರು ಏನಂದ್ರೆ ನನಗೇನಿಲ್ಲ, ಆಮೇಲೆ ಯಾರು ನನಗೇನು ಊಟ ಹಾಕಲ್ಲ, ನನಗೆ ನಾನೇ ದುಡಿಬೇಕು, ನಾನೇ ಬೆಳಿಬೇಕು. ಚಂದ್ರು ಅಂತ ಬ್ರ್ಯಾಂಡ್ ಮಾಡಿದವರು ತಾಜ್ ಮಹಲಿಂದ ಕಬ್ಜಾವರೆಗೂ ನೀವುಗಳು ಸರ್, ನಿಮ್ಮ ಸಪೋರ್ಟ್ ಇಂದನೇ ಚಂದ್ರು ಆಗಿದ್ದು. ಇವತ್ತು ಚಂದ್ರುನ ಒಂದಷ್ಟು ನನ್ನ ಸಮಾಜ ಪರ ಕೆಲಸಗಳು ಸೇರ್ಕೊಂಡು ಡಾಕ್ಟರ್ ಚಂದ್ರು ಮಾಡಿರ್ಬೋದು. ಅದು ನಾನು ಚಂದ್ರು ಆಗೇ ಇರ್ತೀನಿ. ಡಾಕ್ಟರ್ ನಾನು ಮುಂದೆ ಹಾಕೊಂಡು ಅದನ್ನ ಬೇಗ ಕೆಲಸ ಹೋಗಲ್ಲ. ಅದು ನೀವು ಕೊಟ್ಟಂತಹ ಒಂದು ಗೌರವನ ನಾನು ಬೇಡ ಅನ್ನಲ್ಲ, ಇಟ್ಕೋತೀನಿ. ಇನ್ನೂ ಮಾಡೋದು ತುಂಬಾ ಇದೆ. ಆಕ್ಚುಲಿ ಏನೂ ಮಾಡಿಲ್ಲ ನಾನು ಏನೇನೂ ಮಾಡಿಲ್ಲ. ನಾನು ಮಾಡೋದು ತುಂಬಾ ಇದೆ. ಈಗ 45 ವರ್ಷ ನನಗೆ. ಇಲ್ಲಿಂದ ಶುರು ಮಾಡ್ತೀನಿ. ನಿಜವಾದ ಸಿನಿಮಾ, ನಿಜವಾದ ಬಿಸ್ನೆಸ್ಸು ಅಥವಾ ರೈತರ ಕ್ಷೇತ್ರದಲ್ಲಿ ಈಗ ದಾಳಿಂಬೆ ಮಾಡ್ತಿದ್ದೀನಿ, ದ್ರಾಕ್ಷಿ ಮಾಡ್ತಿದ್ದೀನಿ, ಅಲ್ಲಿ ಅಷ್ಟೇ 2 ಕ್ಷೇತ್ರದಲ್ಲೂ ಕೂಡ ಈಗ ಮಾಡಕ್ಕೆ ಶುರು ಮಾಡಿದ್ದೀನಿ. ಈಗ ನನಗೆ ಮೆಚುರಿಟಿ ಬಂದಿದೆ, ಬುದ್ಧಿ ಬಂದಿದೆ, ಜ್ಞಾನ ಬಂದಿದೆ, ಈ ಒಳಗಡೆ ಎಲ್ಲ ಹುಟ್ಟಿದೆ. ಇದನ್ನ ಆಚೆ ಈಗ ಕೊಡ್ಬೇಕು. ಈಗ ಇಷ್ಟು ದಿನ ಹೊರಗಡೆ ಬಂದಿದ್ದು ತಗೊಳ್ತಿದ್ದೆ, ಜ್ಞಾನ ಅನ್ನೋದನ್ನು ಹೊರಗಡೆ ಜ್ಞಾನ ತುಂಬಿಸ್ಕೊತಿದ್ದೆ. ಅಂದರೆ ಈ ಕೆಟ್ಟದ್ದು ಒಳ್ಳೆದು ಸೇರ್ಕೊಳ್ತಿದ್ದೆ. ಈಗ ಆ್ಯಕ್ಚುಲಿ ನನಗೆ ಜ್ಞಾನೋದಯ ಆಗಿದೆ. ಈಗ ನನ್ನ ಆತ್ಮದಿಂದ, ನನ್ನ ಒಂದೇನಂತಾರೆ ನಾಭಿಯಿಂದ ಈಗ ನನಗೆ ಜ್ಞಾನ ಬಂದಿರೋದನ್ನ ಆಚೆ ತೆಗಿಬೇಕು. ಅಂದರೆ ಸಿನಿಮಾಗಳು ಮಾಡಬೇಕು. ಭಾಳ ಟಫ್ ಇದೆ ಇವತ್ತಿನ ಏನು ಕಾಲಘಟ್ಟ. ಸಿನಿಮಾ ರಂಗದಲ್ಲಿ ಟಫ್ ಅಂತಂದ್ರೆ ನೆಗೆಟಿವ್ ಆಗಿ ಏನು ಭಾವಿಸಂಗಿಲ್ಲ ಸರ್. ಹುಟ್ಟಿಸಿದ ದೇವರು ಇದಾರಲ್ಲ, ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಒಂದಷ್ಟು ವಿದ್ಯಮಾನದಲ್ಲಿ ನಾನು ನೋಡ್ತಾ ಇದ್ದೀನಿ, ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಎಲ್ಲ ಭಯ ಪಡ್ತಾ ಇದ್ದಾರೆ ಅಂತ ಅನ್ಕೊಳ್ತೀನಿ. ಏನು ಭಯ ಪಡೋಂಗೇನಿಲ್ಲ ಸರ್. ದೇವರು ಒಂದು ಮಗುಗೆ ಜನ್ಮ ಕೊಡ್ಬೇಕಾದ್ರೆ ಏನು ಸರ್, ಒಂದು ಮಗುಗೆ ಜನ್ಮ ಕೊಡ್ಬೇಕಾದ್ರೆ ಫಸ್ಟ್ ಜನ್ಮ ಕೊಡಲ್ಲ, ಆ ಮಗುಗೆ ಊಟನ ಕ್ರಿಯೇಟ್ ಮಾಡ್ತಾನೆ. ತಾಯಿಗೆ ಹಾಲನ್ನ ಕೊಟ್ಟು ಆಮೇಲೆ ಮಗು ಜನ್ಮ ಕೊಡ್ತಾನೆ. ಒಂದು ಹುಟ್ಟೋ ಮಗುಗೇನೆ ದೇವರು ಊಟ ರೆಡಿ ಮಾಡಿಕೊಡ್ತಾನೆ ಅಂತಂದ್ರೆ, ಇಂಡಸ್ಟ್ರಿಗೂ ಅಷ್ಟೇ. ಏನು ಕೆಟ್ಟ ದಿನಗಳೇನಲ್ಲ, ಒಳ್ಳೆ ದಿನಗಳೇ. ಇಂಡಸ್ಟ್ರಿ ತುಂಬಾ ಚೆನ್ನಾಗಿದೆ. ಇವಾಗ ಗ್ಲೋಬಲೈಸ್ಡ್ ಆಗಿದೆ, ನ್ಯಾಷನಲೈಸ್ಡ್ ಆಗಿದೆ. ಒಂದು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾ ಮಾಡಬೇಕು, ಇಲ್ಲ ದೊಡ್ಡ ಸಿನಿಮಾ ಮಾಡಬೇಕು. ಸೊ ಇತ್ತೀಚೆಗೆ ಏನಂತಂದ್ರೆ ನಾವು ಡಿಜಿಟಲಲ್ಲಿ, ಸ್ಯಾಟಲೈಟು, ಡಿಜಿಟಲ್ಗೆ ಎಲ್ಲೋ ಒಂದು ಕಡೆ ಅಪ್ಪನ ಹಾಕಿದ್ದು ಮರದ ಥರ ನಾವು ತಪ್ಕೊಂಡ್ಬಿಟ್ವಿ. ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ವಿ ನಾವು. ಅದು ಇಲ್ಲದೆ ಇದ್ರೆ ಸಿನಿಮಾ ಮಾಡೋಕ್ಕಾಗಲ್ವೇನೋ ಅಂತ ನಾವೆಲ್ಲ. ಸೊ ಡೆಫಿನೆಟ್ಲಿ ಅದನ್ನು ಚೂರು ಕಷ್ಟದ ದಿನಗಳು ಅನ್ಕೊಳ್ತೀನಿ. ಅದನ್ನು ಪಾರು ಮಾಡಿಕೊಂಡ್ರೆ ಥಿಯೇಟ್ರಿಗೆ ನಾವು ಸಿನಿಮಾ ಮಾಡಿದ್ರೆ ಇವತ್ತು ಡೆಫಿನೆಟ್ ಆಗಿ ಜನ ಸಿನಿಮಾ ನೋಡ್ತಾರೆ. ಯಾಕೆ ಸೂಪರ್ ಶೋ ನೋಡಲಿಲ್ವ ಸರ್, ಕಾಂತಾರ ನೋಡಲಿಲ್ವ ಸರ್? ಚಿಕ್ಕ ಸಿನಿಮಾನು ನೋಡ್ತಾರೆ, ದೊಡ್ಡ ಸಿನಿಮಾನು ನೋಡ್ತಾರೆ ಸರ್. ನಾನು ಕಬ್ಜಾ ಸಿನಿಮಾನು ನೋಡಿದ್ದಾರೆ ಸರ್. ಕಬ್ಜಾ ಸಿನಿಮಾ ನೋಡದೆ ಹೋಗಿದ್ದೆ, ನನಗೆ ಕೂತ್ಕೊಳ್ತಾನೆ ಇರಲಿಲ್ಲ. ಎನಿವೆ ಅದು ಒಂದು ಬೇರೆ ಥರದ ಸ್ಟ್ರಾಟಜಿಗಳು ಮಾಡಬೇಕು, ಸಿನಿಮಾ ಮಾಡಬೇಕು, ಪ್ರೀತಿಯಿಂದ ಸಿನಿಮಾ ಮಾಡಬೇಕು ಅಷ್ಟು. ಇವತ್ತೇನಂತಂದರೆ ಇವತ್ತು ಟೆಕ್ನಾಲಜಿ ಮುಂದುವರೆದಿರೋದು ಕೂಡ ಎಲ್ಲೋ ಒಂದು ಕಡೆ ಡಿಸ್ಅಡ್ವಾಂಟೇಜ್. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ತಪ್ಪು ಅಂತ ಹೇಳಲ್ಲ. ಇವತ್ತು ಸಿನಿಮಾಗಳನ್ನ ಇವತ್ತು ನಾವು ಮೊಬೈಲಲ್ಲೇ ಸಿನಿಮಾ ಮಾಡ್ತೀವಿ. ಸೊ ಕ್ವಾಲಿಟಿ ಸಿನಿಮಾ ಕೇಳ್ತಾರೆ. ಅದು ನಮ್ಮ ಕರ್ನಾಟಕದವ್ರಿಗೆ ತುಂಬ ಚಾಲೆಂಜಿಂಗ್ ಇದೆ. ಏನಕ್ಕೆ ಅಂತಂದರೆ ಈ ಎಲ್ಲ ಸಿನಿಮಾ ನೋಡ್ತೀವಿ, ಮಲಯಾಳಂ ಸಿನಿಮಾ ನೋಡ್ತೀವಿ, ತೆಲುಗು ಸಿನಿಮಾ ನೋಡ್ತೀವಿ, ಹಿಂದಿ ಸಿನಿಮಾ ನೋಡ್ತೀವಿ. ಏನು ಮತ್ತೆ ಸರ್, ಎಲ್ಲ ಸಿನಿಮಾನು ನೋಡಿ ಬಿರಿಯಾನಿ ತಿಂತೀವಿ, ಕಬಾಬ್ ತಿಂತೀವಿ, ಎಲ್ಲ ತಿಂದು ನಮ್ಮ ಮನೆಯಿಂದ ಏನೋ ಒಂದು ಅನ್ನ, ರಸ, ಚಿತ್ರಾನ್ನ ಏನೋ ಒಂದು ರೆಡಿ ಆಗುತ್ತೆ ಅಂತ ಅನ್ಕೊಳ್ಳಿ. ನಮ್ಗೇನು ಅನ್ಸುತ್ತೆ, ನಮ್ಮ ಮನೆ ಬಿಡು ಅನ್ನೋ ಥರ ಅನ್ಸ್ಬಿಡುತ್ತೆ. ಅದೆಲ್ಲ ಕಾಮನ್. ಅದು ಹಿತ್ತಲ ಗಿಡ ಮದ್ದಲ್ಲ ಅಂತ. ಫಸ್ಟ್ ನಮ್ಮ ಪ್ರೇಕ್ಷಕರು ನಮ್ಮ ಮನೆ ಊಟನ ಫಸ್ಟ್ ಇಷ್ಟಪಡಬೇಕು. ನಮ್ಮ ಮನೆ ಡೈರೆಕ್ಟರ್ಗಳಿಗೆ, ನಮ್ಮ ಮನೆ ಪ್ರೊಡ್ಯೂಸರ್ಗಳಿಗೆ ಒಂದು ಕಡೆ ಇದನ್ನು ಪ್ರೀತಿಯಿಂದ ಕೇಳ್ಕೊಳ್ತೀನಿ ನಾನು. ಇದನ್ನು ತುಂಡಾಗಿ ಕಟ್ ಮಾಡಿ ಇದನ್ನು ಅಪಪ್ರಚಾರ ಆಗೋದು ಬೇಡ.
ನೀಟಾಗಿ ಫಸ್ಟ್ ನಮ್ಮ ಡೈರೆಕ್ಟರ್ಗಳನ್ನ, ನಮ್ಮ ಪ್ರೊಡ್ಯೂಸರ್ನ, ನಮ್ಮ ಮನೆಯನ್ನ ಫಸ್ಟ್ ಇಷ್ಟಪಡೋಕೆ ಸ್ಟಾರ್ಟ್ ಆಗೋಗ್ಬಿಟ್ರೆ ನಿಮ್ಮಿಂದ ಶುರುವಾಗುತ್ತೆ. ಎಲ್ಲರೂ ಒಳ್ಳೆ ಸಿನಿಮಾಗಳೇ ಮಾಡ್ತಿದ್ದಾರೆ ಸರ್. ಎಂತೆಂಥ ಸಿನಿಮಾ, ಯುದ್ಧಕಾಂಡ ಇರ್ಬೋದು, ಇನ್ನೊಂದು ತುಂಬ ಸಿನಿಮಾಗಳು ನಮ್ಮವು ಬಂತು. ಮಲಯಾಳಂನಿಂದ ಅದೇ ಥರ ಪ್ಯಾಟರ್ನ್ ಸಿನಿಮಾ ಬರುತ್ತೆ, ಎಲ್ಲ ಖುಷಿ ಪಟ್ಟು ನೋಡ್ಬಿಡಿ ಅದು ನೋಡ್ದ ಅಂತಾರೆ. ಅರೆ ಯುದ್ಧಕಾಂಡ ಅಂತ ಅಜಯ್ ರಾವ್ ಒಂದು ಸಿನಿಮಾ ನೋಡಿದೆ, ಎಷ್ಟು ಚೆನ್ನಾಗಿತ್ತು. ಇನ್ನೊಂದು ಸುಮಾರು ಒಂದು 2-3 ಚಿಕ್ಕ ಸಿನಿಮಾ ಎಷ್ಟು ಚೆನ್ನಾಗಿತ್ತು, ಯಾರೂ ನೋಡೇ ಇಲ್ಲ, ನೋಡ್ದಂತ ಕೇಳೂ ಇಲ್ಲ. ಸೊ ಮೊದಲು ಮನಸ್ಥಿತಿ ನಮ್ಮ ಆಡಿಯನ್ಸ್ಗೂ ಸ್ವಲ್ಪ ಬದಲಾಗಿ ಫಸ್ಟ್ ನೋಡಿ, ಚೆನ್ನಾಗಿಲ್ಲದೆ ಇದ್ರೆ ನೀವು ಹೇಳಿ, ಏನೂ ಇಲ್ಲ, ತಿತ್ಕೋತೀವಿ, ನಾವೇನು ನಿಮಗಿದ್ದು ದೊಡ್ಡವರಲ್ಲ. ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ, ಪ್ರೇಕ್ಷಕ ಮಹಾಪ್ರಭುಗಳು ನೀವೆಲ್ಲ ಇದ್ದೇ ಇಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಜಾಸ್ತಿ ಪ್ರೇಕ್ಷಕರು ಇದು ಮಾಡೋಕೆ ಹೋಗಲ್ಲ. ಇವಾಗ ಚಂದ್ರು ಏನಿವತ್ತು ಆರ್ ಚಂದ್ರು ಎಲ್ಲ ನಿಮ್ಮಗಳಿಂದ ಆಗಿರೋದು. ನಾನು ತಾಜ್ಮಹಲ್ ಸಿನಿಮಾ ನೋಡಿದ್ದೀನಿ, ಚಾರ್ಮಿನಾರ್ ಸಿನಿಮಾ ನೋಡಿದ್ದೀನಿ, ಮೈಲಾರಿ, ಐ ಲವ್ ಯು, ಕಬ್ಜಾನು ಕೂಡ ಅಷ್ಟು ಕೋಟ್ಯಾಂತರ ಬಿಸ್ನೆಸ್ ಹಾಕೊಂಡು ಎಲ್ಲ ನೋಡಿದ್ದೀರಿ. ತುಂಬ ಜನ ಕೇಳ್ತಾ ಇದ್ದಾರೆ ಯಾವಾಗ ಕಬ್ಜಾ 2 ಯಾವಾಗ, ಕಬ್ಜಾ 2 ಯಾವಾಗ, ಕಬ್ಜಾ 2 ಯಾವಾಗ, ನಿಮ್ಮ ಡೈರೆಕ್ಷನ್ ಯಾವಾಗ ಅಂತ. ಫಾದರ್ ರೆಡಿ ಆಗಿದೆ, ಡಾರ್ಲಿಂಗ್ ಕೃಷ್ಣ ಮತ್ತು ಪ್ರಕಾಶ್ ರಾಜ್ ಅವರು ರೆಡಿ ಆಗಿದೆ. ಸೊ ಈ ಕ್ರಿಕೆಟ್ ಇರೋದ್ರಿಂದ ಸ್ವಲ್ಪ ಸ್ಲೋ ಮಾಡಿದ್ದೀನಿ. ಈ ಕ್ರಿಕೆಟ್ ಎಲ್ಲ ಮುಗಿದ್ಮೇಲೆ ಫಾದರ್ನ ಬಿಡುಗಡೆ ಮಾಡ್ತೀನಿ. ಖಂಡಿತ ನೀವು ತಾಜ್ ಮಹಲ್, ಚಾರ್ಮಿನಾರ್ ನೋಡಿದಾಗ ಏನು ಖುಷಿ ಪಟ್ಟಿದ್ರು ಆ ಒಂದು ಎಮೋಷನ್ಸು. ನನ್ನ ಸಿನಿಮಾ ಅಲ್ಲ ಅದು, ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಅದು ಒಬ್ಬ ಹೊಸ ಡೈರೆಕ್ಟರ್ ಮಾಡೋ ಸಿನಿಮಾ, ಅದು ಬಿಡುಗಡೆ ಮಾಡ್ತೀನಿ. ಅದರ ಪ್ಯಾರಲಲ್ಲಿ ನಂದು ಒಂದು ದೊಡ್ಡ ಸಿನಿಮಾ, ನೀವೇನು ಕಬ್ಜಾ ನಿರೀಕ್ಷೆ ಮಾಡಿದ್ರಿ ಅದೇ ಥರದ ಮೇಕಿಂಗಲ್ಲಿ ಈ ಸತಿ ಕಂಟೆಂಟಲ್ಲಿ ಮಿಸ್ ಓಡಿದೆ, ಅದೆಲ್ಲ ರೆಡಿ ಆಗಿದ್ದೀನಿ. ಆದಷ್ಟು ಬೇಗ ನಿಮ್ಗೆ ಹೇಳೋದಕ್ಕೆ ನಾನು ಖುಷಿಯಾಗಿದ್ದೀನಿ. ಇವತ್ತು ನನ್ನ ಬರ್ಡೇ, ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿದ್ದೀರಾ, ನನಗೆ ಇದೇ ಶಕ್ತಿ. ಇವತ್ತು ಹಿರಿಯರು, ನಮ್ಮ ನೇತಾ ಸರ್, ಮೂರ್ತಿ ಅವರು, ನಮ್ಮ ಅಂಜಣ್ಣ ಸರ್, ರವಿ ಅವರು, ಮಾಧವ್ ಕಿರಣ್ ಅವರು, ನಮ್ಮ ರಾಜೇಶ್ ಸರ್ ಪ್ರೊಡ್ಯೂಸರ್, ಅರಸೈನಪುರ ಪ್ರೊಡ್ಯೂಸರು, ನವರಸ್ ಸರ್, ಥರದ್ದು ನಮ್ಮ ಥರದ್ದು ಹಿರಿಯರು, ಸ್ನೇಹಿತರು, ಒಳ್ಳೆ ಟೀಮ್ ಇದೆ ಸರ್. ಹಂಗಾಗಿನೇ ಚಂದ್ರು ಇವತ್ತು ಇಲ್ಲಿ ಕೂತ್ಕೊಂಡಿರೋರು. ನಮ್ಮ ಮಂಜಣ್ಣ ಸರ್ ಹೇಳ್ತಾ ಇದ್ರು, ನಾವು ಯಾವತ್ತೂ ಸರ್ ವೈಟ್ ಶರ್ಟ್ ಹಾಕ್ಕೊಳ್ತೀವಿ, ಬ್ಲಾಕ್ ಡಾಟ್ ಹಾಕ್ಕೊಳಕ್ಕೆ ಇಷ್ಟಪಡಲ್ಲ. ಕಷ್ಟ ಆಗಲಿ, ನಮಗೆ ನೋವಾಗಲಿ, ಇನ್ನೊಬ್ರಿಗೆ ಎದ್ದು ಬಿಡ್ಲಿ, ಬೇಕಾದ್ರೆ ಸೋಲ್ತೀವಿ. ನಾವು ಫಸ್ಟ್ ಒಳ್ಳೇದಕ್ಕೋಸ್ಕರ ಸೋಲ್ತೀವಿ. ಒಳ್ಳೇದಾಗಲಿ ಎಲ್ಲರಿಗೂ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಈ ಬರ್ಡೇಗೆ ನೀವು ಕೊಟ್ಟಿರೋ ಗಿಫ್ಟು ಡಾಕ್ಟರ್ ಚಂದ್ರು ಬಂದಿದ್ದು ಅಂದಲ್ಲ, ಇದು ನೀವು ಕೊಟ್ಟಿರೋ ಗಿಫ್ಟು ನಿಮ್ಮ ಚಂದ್ರು. ಆದಷ್ಟು ಬೇಗನೆ ಸಿನಿಮಾ ನಿರ್ದೇಶನ ಮಾಡಿ ಸರ್. ಈಗ ಬರ್ತಡೇ ಮಾಡ್ತಿದ್ರಿ, ನಾವೆಲ್ಲ ಇದ್ದೀರಿ, ನಿಮ್ಗೆ ಕೇಳಿದೆ, ನಿಮ್ಗೆ ಹೇಳಿದೆ, ಅವರವರೇ ನಿಮ್ಮ ಚಿಕ್ಕಬಳ್ಳಾಪುರದ ಒಂದಷ್ಟು ಅಭಿಮಾನಿಗಳು ಅಲ್ಲೆಲ್ಲ ಅವರು ಸೆಲೆಬ್ರೇಷನ್ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳ್ತಾರೆ ಚಿಕ್ಕಬಳ್ಳಾಪುರ? ಸರ್, ಚಿಕ್ಕಬಳ್ಳಾಪುರದ ಸೆಲೆಬ್ರೇಷನ್ ಮಾಡೋದು ಇವತ್ತೇ ಅಲ್ಲ ಸರ್. ಈಗ ಆಲ್ರೆಡಿ ಬಂದಿದ್ದಾರೆ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಇವರೆಲ್ಲ ಸೀನಣ್ಣ ಇವರೆಲ್ಲ ಇದ್ದಾರೆ. ಆಲ್ರೆಡಿ ನಾನು 4-5 ಕಡೆ ನನಗೆ ಇದೇ ಥರ ಕೇಕ್ ತಂದು ರೆಡಿ ಆಗಿದ್ದಾರೆ, ಶಿಡ್ಲಘಟ್ಟ ರೆಡಿ ಆಗಿದ್ದಾರೆ, ರೆಡಿ ಇದ್ದಾರಲ್ಲ, ನಾವು ಹೋಗೋಣ ಅಂತ. ಅಂದರೆ ಇದು ನನ್ನನ್ನು ರಾಜಕೀಯವಾಗಿ ಅಂತಿದ್ರೆ ನಾನು ಯಾವಾಗಲೂ ಹೋಗಿ, ನಮ್ಮ ಪ್ರದೀಪ್ ಈಶ್ವರು ಕೂಡ ನನ್ನ ಸ್ನೇಹಿತರೆ, ನಾನು ಹೋಗಿ ನಿಂತ್ಕೊಂಡು ಇನ್ನೇನೋ ಮಾಡ್ಕೊಡ್ತಿದ್ದೆ. ಸುಧಾಕರ್ ಅವರು ನಮ್ಮ ಸ್ನೇಹಿತರೆ. ಆದರೆ ನನಗೆ ರಾಜಕೀಯವಾಗಿ ಸಿನಿಮಾ ಕ್ಷೇತ್ರದ ನನಗೆ ಜಾಸ್ತಿ ಒಲವಿತ್ತು. ಹಾಗಾಗಿ ನಾನು ಸಪೋರ್ಟ್ ಮಾಡ್ತಿದ್ದೆ. ನನಗೆ ಯಾರು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ, ಒಳ್ಳೆ ಕೆಲಸಗಳಿಗೂ ಸಪೋರ್ಟ್ ಮಾಡಿದ್ದೀನಿ. ಸೊ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಅದು ನಮ್ಮ ಊರದು, ಕೇಶವರ ನಮ್ಮ ಹಳ್ಳಿ, ಅದು ಇದಕ್ಕೆ ಏನು ಮಾಡ್ಬೋದು ನನ್ನಿಂದ ಆಗಿದೆ. ಹಂಗಂತ ನಾನಿನ್ನು ದೊಡ್ಡ ಜನಸೇವಕ, ಜನನಾಯಕ ಅಂತ ಅಲ್ಲ ಸರ್. ನಾನು ಆರ್ಡಿನರಿ ಮೇಲೆ ನಮ್ಮ ತಂದೆ ಗ್ರಾಮ ಪಂಚಾಯತಿ ಮೆಂಬರ್ ಹತ್ರ ಹೇಳಿ ಒಂದೇನೋ ಕೆಲಸ ಮಾಡ್ಬೇಕು, ಚೇರ್ಮನ್ ಹತ್ರ ಹೋಗ್ಬೇಕಂತಂದ್ರೆ ಆಗೋ ದಿನಗಳು ಕಷ್ಟ ಇತ್ತು. ಇವತ್ತು ಗೊತ್ತಿಲ್ಲ. ಇವತ್ತು ಈಗ ಬೆಳಗ್ಗೆ ಪ್ರದೀಪ್ ಅವ್ರು ಮಾಡಿದ್ರು, ಎಲ್ಲರೂ ನಂಗೆ ಗೊತ್ತಿದ್ದಂಗೆ ಎಲ್ಲರೂ ಅಣ್ಣ ಇಲ್ಲಿದ್ರಿ ಅಣ್ಣ ಅಂತ ಕೇಳ್ತಾರೆ, ಬೆಳಗ್ಗೆ ಬರ್ತಾರೆ ಪ್ರತಿ ಬರ್ಡೇಗೂ. ಇದು ನಂದಲ್ಲ, ಇದು ಇಲ್ಲ ಯಾವುದೋ ಜನ್ಮದ ಪುಣ್ಯ ಇರ್ಬೋದು. ಚಂದ್ರು ಅಷ್ಟು ದೊಡ್ಡ ಬುದ್ಧಿವಂತ ಅಲ್ಲ, ಚಂದ್ರು ನಿಜವಾಗ್ಲೂ ದಡ್ಡ. ಇದು ಹೆಂಗೆ ಸಿಗುತ್ತೋ ಗೊತ್ತಿಲ್ಲ, ಇಲ್ಲ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಇರ್ಬೋದು. ಇಷ್ಟೆಲ್ಲ ನಿಮಗೆ ಕೊಟ್ಟಿರತಕ್ಕಂಥ ಆಶೀರ್ವಾದ ಇರ್ಬೋದು, ಗೊತ್ತಿಲ್ಲ ಸರ್. ನೇಚರ್ ಜೊತೆ ಹೋಗ್ತಾ ಇದ್ವಿ, ಸಪೋರ್ಟ್ ಇದ್ವಿ. ರಾಜಕೀಯ ಬೈರ ಕೇಳ್ಕೊತೀವಿ ಸರ್. ತುಂಬ ಆಸೆ ಇತ್ತು ನನಗೆ ಮುಂಚೆ. ನಮ್ಮೂರಲ್ಲಿ ನಾನು MLA ಆಗಬೇಕು, ಸೇವೆ ಮಾಡಬೇಕು ಅಂತ ಮುಂಚೆ ಇತ್ತು. ಗೊತ್ತಿಲ್ಲ, ಇತ್ತೀಚೆಗೆ ನನಗೆ ಇಲ್ಲೇ ಬ್ಯುಸಿ ಆಗೋಗಿದ್ದೀನಿ. ಸಿನಿಮಾ ಇದೆ, ತೋಟ ಇದೆ, ಕೆಲಸ ಇದೆ, ತುಂಬ ಕೆಲಸ ಕೊಟ್ಟಿದ್ದಾರೆ ಎಲ್ಲ. ಸೊ ಇದಕ್ಕೆ ನನಗೆ ಟೈಮ್ ಸಾಕಾಗ್ತಿಲ್ಲ. ಇದು ನಾನಾಗಿ ನಾನು ಯಾವುದೋ ಪ್ಲ್ಯಾನ್ ಮಾಡಲ್ಲ ಸರ್. ಈಗ ನಾನು ಎಲ್ಲೋ ಒಂದು ಹಳ್ಳಿಲಿ ಹುಟ್ಟಿದೆ, ಯಾವುದೋ PUC ಫೇಲ್ ಆದೆ. ನಮ್ಮ ತಂದೆ ಹೊಡಿತಾರಂತ ಬೈಕ್ ಬೆಂಗಳೂರಿಗೆ ಓಡ್ ಬಂದೆ. ಹೊಡಿತಾರಂತ ಬೈಕ್ ಬಂದಿದ್ದು ನಾನು ಸರ್. ಇಲ್ದಿದ್ರೆ ಊರಲ್ಲೇ ಇದ್ದು ಅಲ್ಲೇ ತೋಟದ ಕೆಲಸ ಮಾಡ್ಕೊಂಡು ಅದೇ 2 ಎಕರೆ ಇದ್ಬಿಡ್ತಿದ್ದೆ. ಓಡ್ ಬಂದೆ, ನಮ್ಮಪ್ಪ ಬೈದಿದ್ದಕ್ಕೆ. ಅಲ್ಲಿ ಓಡ್ ಬಂದೆ, ಯಾವುದೋ ಬಾರಲ್ಲಿ ಕೆಲಸ ಮಾಡಿದೆ, ಅಲ್ಲಿಂದ ಬಂದೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಅಂದರೆ ಡೆಸ್ಟಿನಿ ಯಾವುದೇ ಮನುಷ್ಯನಿಗೆ ಏನಾದರೂ ಆಗಬೇಕು ಅಂತಿದ್ರೆ, ನಮ್ಮ ಜಿಗ್ಗಿನು ಅವರೆಲ್ಲ ನೋಡಿದ್ದೀನಿ, ನನ್ನ ಪಾಪ ಎಲ್ಲ ನಮ್ಮ ಜೊತೆ ಹೆಚ್ಚು ಕೆಲಸ ಮಾಡಿದಾರಂತ. ಏನಾದರೂ ಒಂದು ಆಗ್ಬೇಕಂದ್ರೆ ಒಬ್ಬ ಮನುಷ್ಯ ಡೆಸ್ಟಿನಿ ಕ್ರಿಯೇಟ್ ಮಾಡುತ್ತೆ. ಅವನ್ನ ಅಲ್ಲಿ ಜಾಗ ಬಿಡಿಸುತ್ತೆ, ಅಲ್ಲಿಂದ ಕರ್ಕೊಂಬರುತ್ತೆ, ಇನ್ನೆಲ್ಲ ಬಿಡುತ್ತೆ. ಈಗ ನಮ್ಮ ಮನೆ ದುಬೈಗೆ ಹೋದ್ವಿ ಸರ್, ಏನೋ ಒಂದು ಬಿಸ್ನೆಸ್ ಪ್ರಮೋಷನ್, ನಾನು ಅದವರೆಲ್ಲ ಹೋದ್ವಿ ಸರ್. ದುಬೈಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ರೆ ನಮ್ಗೆ ಇಲ್ಲಿ ಏನೂ ಅನ್ನಿಸ್ತಾ ಇಲ್ಲ.
ನಮ್ಮೂರಿಂದ ನೋಡಿ ಬೆಂಗಳೂರು ಬಂದಾಗೆ ಪಾಪ ಊರಲ್ಲಿ ಏನಿಲ್ವಾ ಅನ್ಸುತ್ತೆ. ಬೆಂಗಳೂರಿಗೆ ಹೋಗಿ ಬಾಂಬೆಲಿ ನಾನು ಕಬ್ಜಾ ವ್ಯಾಪಾರ ಮಾಡುವಾಗ ಬಾಂಬೆಯಿಂದ ಬೆಂಗಳೂರು ನೋಡಿದಾಗ ನಮ್ದೇನು 300 ಥಿಯೇಟರ್ ಅಷ್ಟೇ ಇದೆ, ಇಲ್ಲಿ ದೊಡ್ಡ ಸಮುದ್ರ ಅನ್ಸುತ್ತೆ. ಅದು ಬಿಟ್ಬಿಟ್ಟು ಗಲ್ಫ್ ಕಂಟ್ರೀಸ್ ಹೋದಾಗ ಇಲ್ಲಿ ನೋಡಿದಾಗ ಇಲ್ಲೇನಿಲ್ಲಲ್ಲ, ಇಲ್ಲೊಂದು ಆಫೀಸ್ ಮಾಡ್ಬೇಕಲ್ಲ ಅನ್ಸುತ್ತೆ. ಇದು ನಾವು ನೋಡೋ ದೃಷ್ಟಿಕೋನ. ಮತ್ತೆ ತಗೊಂಡು ಹೋಗೋದಿದ್ರೆ ದೇವರು ಅದು ಏನೇನೋ ಮುಖಾಂತರವಾಗಿ ತಗೊಂಡು ಹೋಗಿ ಅದನ್ನ ತಗೊಂಡೋಗಿ ಅಲ್ಲಿ ಬಿಟ್ಬಿಡ್ತಾರೆ. ನಾನೇನೋ MLA ಆಗ್ತೀನಿ ಅಂತನೋ, ಅಥವಾ ನಾನೇನೋ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಆಗ್ತೀನಿ ಅಂತನೋ, ಅಥವಾ ನಾನು ಇನ್ನೇನೋ ಆಗ್ತೀನಿ ಅಂತ ನನ್ನ ಹತ್ರ ಅಲ್ಲ. ಅದು ನನ್ನ ಹಣೆಯಲ್ಲಿ ಬರೆದಿದ್ರೆ ಅದು ಜನ ಪ್ರೀತಿ ಮತ್ತೆ ಪೂರ್ವಜನ್ಮದ ಸುಕೃತ, ತಂದೆ ತಾಯಿ ಆಶೀರ್ವಾದ ಅದು ಕರ್ಕೊಂಡು ಹೊಟ್ಟೋಗುತ್ತೆ. ಅವಕಾಶ ಬಂದ್ರೆ ಬಿಡ್ಬೇಡ, ಅದು ಭಗವಂತ ಅವಕಾಶ ಬಂದ್ರೆ ಬಿಡ್ಬೇಡ. ಗೊತ್ತಿಲ್ಲ, ಅದು ಭಗವಂತನದು. ನಾನು ಯಾರು ಸರ್ ನಾವೆಲ್ಲರೂ ಕಾಯ್ತಾ ಇದೀವಿ. ಬರ್ತಡೆಗೆ ದುಬೈ ಬರ್ಬೇಕ ನಾವೆಲ್ಲ. ಮೊನ್ನೆ ಭಗವಂತ ಶಕ್ತಿ ಕೊಟ್ಟು ಬಿಡೋಣ. ಮೊನ್ನೆ ತಿರುಪತಿಗೆ ಹೋಗಿ ಬಂದ್ರು ಮಂಜು. 2 ದಿನ ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡಿ ಬಂದ್ರು. ಅದು ಹೋದ್ರು ಒಂದಿನ ಮಂಜು ಮತ್ತೆ ಬುಕ್ ಮಾಡ್ಕೊಂಡು ಹೋಗಿದ್ದೀವಿ. ಅಲ್ಲ, ಅವರೇ ಬುಕ್ ಮಾಡ್ಕೊಂಡು ಹೋಗಿದ್ರು. 2 ದಿನ ನಿಂತಿದ್ರು. ಸೊ ಕೆಲವು ದೇವರುಗಳನ್ನ ನಾವು ದರ್ಶನ ಮಾಡ್ಬೇಕಂದ್ರೆ ಭಗವಂತ ಹೇಳ್ತಾನೆ, 2 ದಿನದಲ್ಲಿ ದರ್ಶನ ಮಾಡ್ಬೇಕಾ, 1 ದಿನದಲ್ಲಿ ದರ್ಶನ ಮಾಡ್ಬೇಕಾ, 1 ಅವರಲ್ಲೇ ದರ್ಶನ ಮಾಡ್ಬೇಕಾ, ಅವೆಲ್ಲ ನಮ್ಮ ಪುಣ್ಯಗಳ ಮೇಲೆ ನಿಂತ್ಕೊಳ್ಳುತ್ತೆ ಮಂಜು. ಸೊ ಹಂಗೆ ಗೊತ್ತಿಲ್ಲ, ದುಬೈಗೂ ಬರ್ಬೇಕು ಅಂದ್ರೆ ಯಾವ ಪುಣ್ಯ ಮಾಡಿದ್ದೀರಾ ಅಂತ ಗೊತ್ತಿಲ್ಲ. ನನಗಂತ ಆಸೆ ಇದೆ, ನಾನು ತುಂಬಾ ಖುಷಿ ಪಡ್ತೀನಿ. ಕರ್ಕೊಂಡೋಗ್ತಾರೆ ಚಂದ್ರ ಅವರು. ನಿಮ್ಗೆ ಅದು ಆಗ್ಬೋದು ಮಂಜು. ವೈಜಾಗ್ ಕರ್ಕೊಂಡೋಗಿರ್ಲಿಲ್ವಾ? ವೈಜಾಗ್ ಮಾಡಿದ್ರಲ್ಲ. ಹೌದು, ವೈಜಾಗ್ ಇಂದ ಹತ್ರ ಇನ್ನ ನಾವು ವಿಶ್ ಮಾಡಕ್ಕೆ ಬರ್ಬೋದು. ಮಂಜು ಇದು ಆಗಬಹುದು, ಇದೇನು ದೊಡ್ಡದೇನಲ್ಲ. ದುಬೈಗೆ ಎಲ್ಲರೂ ಹೋಗಿ ಅಲ್ಲೇ ಒಂದು ಗ್ಲೋಬಲ್ ಸಿನಿಮಾ ಅಲ್ಲೇ ಮುಹೂರ್ತ ಮಾಡೋಣ ಬಿಡು. ಖಲೀಫಾ ಮುಂದೆ ಮಾಡೋಣ. ಏನ್ ಯಾವ್ದು ಆಗಲ್ಲ ಸರ್, ಎಲ್ಲವೂ ಆಗುತ್ತೆ. ತುಂಬಾ ದೊಡ್ಡ ಸಿನಿಮಾ ಪ್ಲಾನ್ ಇದೆ ಅಂತಂದ್ರಲ್ಲ, ಅದು ಹೇಗೆ ಅದೇ ಇವಾಗ ದುಬೈ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.